ಚುನಾವಣೋತ್ತರ ಸಮೀಕ್ಷೆಗಳನ್ನು ವಿವಿಧ ಮಾಧ್ಯಮ ಸಂಸ್ಥೆಗಳು ಹಾಗೂ ಇನ್ನಿತರರು ವಿಶ್ವಾಸಾರ್ಹವಾಗಿ ನಮ್ಮ ಪ್ರಕಾರದಲ್ಲಿ ಮಾಡಿರುವಂತಹ ಚಿತ್ರಣವನ್ನು ನಿಮ್ಮ ಮುಂದೆ ಕಳೆದ 1.5 ಗಂಟೆಯಿಂದ ಹಾಜರುಪಡಿಸ್ತಾ ಇದ್ದೀವಿ. ಈಗ ಬಹುತೇಕ ಎಕ್ಸೆಪ್ಟ್ ಒಂದೋ ಎರಡೋ ಬಿಟ್ಟು ಮಿಕ್ಕಿದ್ದವರೆಲ್ಲ ಭಾರತದ ಚಿತ್ರಣವನ್ನು ಹೊರಗಿಟ್ಟಿದ್ದಾರೆ. ಈ ಚಿತ್ರಣದಲ್ಲಿ ಹೊರಕ್ಕೆ ಬಂದಿರುವುದು ಇಷ್ಟೇ. ಈ ಚುನಾವಣೋತ್ತರ ಸಮೀಕ್ಷೆಗಳನ್ನೇ ಹೌದೌದು ಈ 4ನೇ ತಾರೀಕು ಬರುವ ಫಲಿತಾಂಶ ಎಂದು ಒಪ್ಪಿಕೊಳ್ಳುವುದಾದರೆ NDA ಸರ್ಕಾರ ಮರುಸ್ಥಾಪನೆಯಾಗುತ್ತದೆ ಅಷ್ಟೇ. 350ರಲ್ಲಾಗತ್ತೋ 325ರಲ್ಲಾಗತ್ತೋ ಒಟ್ಟಲ್ಲಿ ಸರ್ಕಾರ ಮರುಸ್ಥಾಪನೆ ಆಗತ್ತೆ. ಈ ಫಲಿತಾಂಶಗಳು ಈ ಸರ್ವೆ ಕಾರ್ಯ ಏನು ಕೊಡ್ತಾ ಇದ್ದಾರೆ ಎಲ್ಲ ವಿಚಾರದಲ್ಲಿ ಅಂತಂದರೆ ಅದು ನಿಜವೇ ಆಗಿಬಿಟ್ಟರೆ 4ನೇ ತಾರೀಕು ಕರ್ನಾಟಕದಲ್ಲಿ ಕಾಂಗ್ರೆಸ್ 10 ದಾಟುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾರು ಕೊಡ್ತಾನೆ ಇಲ್ಲ ಸರ್ ನಂಬರ್ ಸದ್ಯಕ್ಕೆ ಡಬಲ್ ಡಿಜಿಟಲ್ ಯಾರು ಕೊಡ್ತಾರೆ ಅದೇ ಹೇಳ್ತಿರೋದು ಸದ್ಯಕ್ಕೆ ಇಲ್ಲ. ಈ 2 ಮೇಜರ್ ಮೆಸೇಜ್ಗಳು ಸಂದೇಶಗಳ ಮೂಲಕ ನಾವು ಇವತ್ತಿನ ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಫ್ಕೋರ್ಸ್ 9 ಗಂಟೆಗೆ ಬಂದಾಗ ಇದರದ್ದು ಸಮಗ್ರ ಚಿತ್ರಣವನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತೀವಿ. ಗುಜರಾತ್, ಉತ್ತರ ಪ್ರದೇಶ, ಛತ್ತೀಸ್ಗಢ, ಮಧ್ಯಪ್ರದೇಶ, ಇಲ್ಲೆಲ್ಲ ರಾಜಸ್ಥಾನ ಮತ್ತು ಬಿಹಾರಲ್ಲಿ ಒಂದು ಸ್ವಲ್ಪ ಸ್ಥಾನ ಕಳ್ಕೋತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಉಳಿದಿದ್ದ ಕಡೆ ಎಲ್ಲ ಸ್ವೀಪ್ ಅಂತ ತೋರಿಸ್ತಾ ಇದ್ದಾರೆ. ಆಲ್ ರೈಟ್. ಉತ್ತರದ ರಾಜ್ಯ ಕರ್ನಾಟಕದ ವಿಚಾರದಲ್ಲಿ ಬಹುತೇಕ ಹೇಳ್ತಾ ಇದ್ದಾರೆ JDS ಕೆಲವು ಕಡೆಗಳಿದೆ. ಬಹುತೇಕ ಒಂದು 4 ಸಮೀಕ್ಷೆಗಳು ಹೇಳ್ತಾ ಇದೆ JDS ಒಂದು ಗೆಲ್ಲಲ್ಲ ಅಂತ ಹೇಳಿ ಸರ್ 0 ಅಂತ ತೋರಿಸ್ತಾ ಇದ್ದಾರೆ. ಹಾಂ, ಗೊತ್ತಿಲ್ಲ, ಇರ್ಬೋದು. ಬಹುತೇಕ 4 ಸಮೀಕ್ಷೆಗಳದಿದೆ. ಹಾಂ, ನನಗೆ ಗೊತ್ತಿಲ್ಲ. ಒಬ್ಬೊಬ್ಬರು ಹೇಳ್ತಾ ಇರೋದು JDSಗೆ ಯಾವುದು ಇಲ್ಲ. ಇರ್ಬೋದು, ಅವ್ರು ಏನು ತೋರಿಸ್ತಾರೋ ಬಿಡ್ತಾರೋ. ಅಲ್ಟಿಮೇಟ್ಲಿ NDA ಕ್ವಶನ್ ನಮಗೆ ಇಲ್ಲಿ ತಕ್ಷಣಕ್ಕೆ ಸದ್ಯಕ್ಕೆ. ಆಮೇಲೆ ಪರಿಣಾಮಗಳೇನು ಅನ್ನೋದು ಆಮೇಲಿನ ಪ್ರಶ್ನೆ ಎಲ್ಲ, ಅದು ಆಮೇಲೆ ನೋಡೋಣ. ಇದು ಪರಿಸ್ಥಿತಿ. ನನ್ನ ಲೆಕ್ಕಾಚಾರದಲ್ಲಿ 0 ಆಗಲಿಕ್ಕಿಲ್ಲ JDS ಅಂದ್ಕೊಂಡಿದ್ದೀನಿ ನಾನು. ಹೌದು, ನನ್ನ ಲೆಕ್ಕಾಚಾರದಲ್ಲಿ ಒಟ್ಟಲ್ಲಿ ಪರಿಸ್ಥಿತಿ ಹೀಗಿದೆ. ಬಹುಜನರಿಗೆ ಸಂತೋಷ, ಬಹುಜನರಿಗೆ ನಿರಾಸೆ ಇರ್ಬೋದು. ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ಬರ್ತಾ ಇರೋವಂಥ ಚಿತ್ರಣ ಮಾತ್ರ ಭಾರತೀಯ ಜನತಾ ಪಕ್ಷದವ್ರಿಗೆ ಏನು ಸಮಸ್ಯೆ ಇದ್ದಂಗೆ. ಉತ್ತರ ಪ್ರದೇಶದಲ್ಲಿ ಇಷ್ಟೊಂದು ಹೋಲ್ಡ್ ಮಾಡೋದು ಬಹಳ ಕಷ್ಟ ಅಲ್ಲ ಸರ್? ಆ ಪಡ್ಕೊಂಡಿರುವಂಥ ಸೀಟ್ 80 ಸೀಟ್ಗಳಲ್ಲಿ ಲಾಸ್ಟ್ ಟೈಮ್ 62, ಈಗ 69ವರೆಗೂ ಮತ್ತೆ ಗೇನ್ ಮಾಡ್ಕೊಳ್ತಿರೋದು. ಹೈಯೆಸ್ಟ್ ಮುಸ್ಲಿಂ ಸೋರ್ಸ್ಗಳಿರುವಂಥ UPಗಳಲ್ಲಿ ತುಂಬ ಕ್ಷೇತ್ರಗಳಲ್ಲಿ ಮುಸ್ಲಿಂ ವೋಟ್ಸ್ ಇದೆ. ಮುಸ್ಲಿಮರು BJP ವಿರೋಧ ಅಂತಾರೆ, ಬಟ್ ಸೀಟ್ಗಳು ಮಾತ್ರ ಇನ್ಕ್ರೀಸ್ ಆಗುತ್ತೆ UPಯಲ್ಲಿ. ತುಂಬ ವಿಚಿತ್ರವಾಗಿ ಕಾಣಿಸುತ್ತೆ. ಮುಸ್ಲಿಂ ವೋಟ್ ಕನ್ಸಾಲಿಡೇಟ್ ಆದಾಗ ಅದರ್ ಕಮ್ಯುನಿಟಿ ವೋಟ್ಸನ್ನು ಹೇಗೆ ನೀವು ರೀಕನ್ಸಾಲಿಡೇಟ್ ಮಾಡಿರ್ತೀರಿ ಅನ್ನೋದ್ರ ಮೇಲೆ. ಉತ್ತರ ಪ್ರದೇಶದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಡ್ ದಲಿತ್ ವೋಟ್ಸನ್ನು ಎಷ್ಟು ಚೆನ್ನಾಗಿ BJP ಹಿಡಿದಿದೆಯೋ ಅಷ್ಟೇ ಚೆನ್ನಾಗಿ ಅಪರ್ ಕಾಸ್ಟ್ ವೋಟ್ಸು ಹಿಡ್ಕೊಂಡಿದ್ದಾರೆ. ಹಾಗಾಗಿ ದ್ಯಾಟ್ ಕಾಂಬಿನೇಷನ್ ಅಪಿಯರ್ಸ್ ಟು ಬಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ನಿಮ್ಗೆ. ಅದರಿಂದ ನಿಮ್ಗೆ ಬರೀ ಮುಸ್ಲಿಂ ವೋಟ್ ಇಟ್ಕೊಂಡು ನೋಡ್ತಾ ಇದ್ರೆ ಕಾಣಲ್ಲ ಅದು ನಿಮಗೆ. ದಟ್ಸ್ ದಿ ಪೊಸಿಷನ್ ಅಂತ ಕಾಣಿಸ್ತಾ ಇದೆ ಸದ್ಯಕ್ಕೆ. ನೋಡೋಣ ಮುಂದಕ್ಕೆ ಏನಾಗುತ್ತೋ ಏನೋ ಗೊತ್ತಿಲ್ಲ. 9 ಗಂಟೆಗಂತೂ ಎಲ್ಲ ಸಮಗ್ರ ಚಿತ್ರಣ ಕೊಡ್ತೀವಿ. ಬಟ್ ಇದು ಮುಂದುವರಿಸ್ತೀವಿ. ಈಗ ಇನ್ನೊಂದು 2-3 ಜನ ಬಾಕಿ ಉಳ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಬ್ಯಾಸ್ಕೆಟಲ್ಲಿರೋರು. ಹಾಂ, ಅವ್ರ ಎಕ್ಸಿಟ್ ಏನಾಗುತ್ತೆ ಅಂತ ನಮ್ಮ ಬ್ಯಾಸ್ಕೆಟಲ್ಲಿರೋರು ಒಂದು 2-3 ಜನ ಇದ್ದಾರೆ. ಅವ್ರು ಬಂದ ಮೇಲೆ ನಾವು ಎಕ್ಸಿಟ್ ಆಗ್ತೀವಿ ಅಷ್ಟೇ. ಅಲ್ಲಿವರೆಗೂ ನೋ ಎಕ್ಸಿಟ್. ಆಲ್ ರೈಟ್.